ಅವ್ರು ಹೇಳಿದ ಒಂದು ಮಾತು ಮತ್ತು ಅದರ ಬಗ್ಗೆ ಕೊಟ್ಟ ಒಂದು ಸಲಹೆ, ಒಂದು ಸಂಗತಿ ನನ್ನನ್ನು ಅಕ್ಷರಶಃ ಘಾಸಿಗೊಳಿಸಿತು. ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕಾದ್ರೆ ಅದರಲ್ಲಿ ಒಂದು ಈ ಬಿಡದಿ ಟೌನ್ಶಿಪ್. ಅದಕ್ಕೆ ರಾಹುಲ್ ಗಾಂಧಿ ನಿಂತಿದ್ದಾರೆ. ಕಾರಣ ಏನಂದ್ರೆ ಅವರ ಪಾರ್ಟ್ನರ್ಶಿಪ್ ಇದೆ ಥ್ರೂ ರಾಬರ್ಟ್ ವಡ್ರಾ. ಓಪನ್ ಆಗಿ ಬಹಿರಂಗವಾಗಿ ಜನಕ್ಕೆ ಗೊತ್ತಾಗೋ ಹಾಗೆ ಹೇಳ್ತಿದ್ದೀರಿ, ನಾವು ನಿಂತಿರೋದು ಅಪ್ರಾಮಾಣಿಕತೆಯ ವಲಯದಲ್ಲಿ, ನಾವು ಅಪ್ರಾಮಾಣಿಕರು. ಶಿವರಾಮೇಗೌಡನ ತೆಗಿಬೇಕು, ಕೊಲೆ ಮಾಡಿದಾನೆ, ನಿಮ್ ಬೆಂಬಲ ಕೊಟ್ಟಿವಿ. ಆತ ನಿಮ್ ಪಕ್ಷಕ್ಕೆ ತಗೊಂಡು BDA ಚೇರ್ಮನ್ ಮಾಡಿದ್ರಿ. ಬೇರೆ ದಾರಿಯಲ್ಲಿ ಮಾಡ್ಕೋ. ಯಾವ್ದು ಬೇರೆ ದಾರಿ? ಬೇರೆ ದಾರಿ ದಯವಿಟ್ಟು ಅದನ್ನ ಹೇಳ್ಬೇಕು, ನಮ್ಗೆಲ್ಲ ಹೇಳ್ಬೇಕು. ನೀವು ಬೇರೆ ದಾರಿ ಏನಿದೆ? ಆ ಕುಟುಂಬದ ಆಸ್ತಿ ಮಾಡ್ಕೊಡಕ್ಕಾಗತ್ತಾ? ಆ ಕೊಡದೆ ಹೋದ್ರೆ ಶಿವಕುಮಾರ್ನ ಇಳಿಸ್ತಾರೆ ಅನ್ನೋದಾದ್ರೆ ಇಳಿಸ್ಲಿ ಬಿಡಿ, ಅದು ಕೊಟ್ಟು ಇರ್ಬೇಕಾ ಇವರು? ದೇವೇಗೌಡ್ರೆ, ಯಾರ್ದು ಸ್ವಾಮಿ ರಾಜ್ಯ? ಏನ್ ನಿಮ್ ಪಕ್ಷಗಳದ? ಬರೀ ನಿಮ್ ಪಕ್ಷಗಳಿಗೆ ಸೇರಿದ್ದ ರಾಜ್ಯ? ನೀವು ರಾಜೀನಾಮೆ ಕೊಡ್ಲಿಲ್ಲ. ಕುಮಾರಸ್ವಾಮಿ ಏನಾದ್ರು ಹೇಳಿ, ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ನೀವು ಕೊಡ್ಲಿಲ್ಲ. ಕಾಂಗ್ರೆಸ್ ಪಾರ್ಟಿ ನಿಮ್ನ ಧಿಕ್ಕರಿಸ್ತು. ನನಗೆ ಗೊತ್ತು, ಮಾಡ್ಕೊ ನೀನು, ಆಗತ್ತೆ ಅಂತ ಹೇಳಿದ್ರಲ್ಲ, ಆ ಮಾತು ಹಿಂದಕ್ಕೆ ತಗೋಬೇಕು, ಮಾಡಬೇಡ ಅಂತ ನೀವು ನೆಕ್ಸ್ಟ್ ಹೇಳಬೇಕು. ಇವತ್ತು ನಾನು ದೇವೇಗೌಡರು, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ ಮತ್ತು ಜಾತ್ಯತೀತ ಜನತಾದಳದ ಉನ್ನತ ನಾಯಕರು, ಮುಖಂಡರು, ಅವರ ಬಗ್ಗೆ ಕೆಲವು ಸಂಗತಿಗಳನ್ನ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಸತ್ಯವಾಗ್ಲೂ ಹೇಳ್ತೀನಿ, ಯಾವ ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತೀನಿ. ನಮ್ಮ ದೇಶ ಕಂಡ ಅತ್ಯಂತ ಅಪರೂಪದ ರಾಜಕಾರಣಿ, ವಿಶಿಷ್ಟ ರಾಜಕಾರಣಿ. ರಾಜಕೀಯವನ್ನೇ ಅವರು ಉಸಿರಾಡೋದು, ಅವರು ಊಟ ಮಾಡೋದು, ಅವರು ಮಾತನಾಡೋದು, ಅವ್ರು ಆಲೋಚನೆ ಮಾಡೋದು ಎಲ್ಲವೂ ರಾಜಕೀಯ. ರಾಜಕೀಯದ ಹೊರತಾಗಿ ಬೇರೆ ಏನೂ ಆಲೋಚನೆ ಮಾಡಲ್ಲ. ಮತ್ತು ಅದನ್ನು ಎಷ್ಟು ಕ್ರಿಯೇಟಿವ್ ಆಗಿ, ಕ್ರಿಯಾತ್ಮಕವಾಗಿ ಅವ್ರು ತೊಡಗ್ತಾರೆ ಅಂದರೆ ಅದು ಅವ್ರನ್ನ ಕಂಡ ಎಲ್ರಿಗೂ ದಿಗ್ಭ್ರಮೆ ಹುಟ್ಟಿಸುತ್ತೆ. ಅವರು ಕೇವಲ ಅವರು ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದು 5 ದಿನ ಆಗಿತ್ತು. ಆಗ ಬನಶಂಕರಿಯಲ್ಲಿ ನಮಗೆ ಗೊತ್ತಿದ್ದ ಕೆಲವು ಹುಡುಗರು ಅವರು ರಸ್ತೆ ಬದಿಯಲ್ಲಿ, ಪಾದಚಾರಿಗಳ ರಸ್ತೆಯಲ್ಲಿ ಮೀನನ್ನ ಮಾರ್ತಿದ್ರು. ಅಂದರೆ ಇವತ್ತಿನಷ್ಟು ಇಕ್ಕಟ್ಟಾಗ್ತಿರ್ಲಿಲ್ಲ, ಆದರೆ ಮಾರ್ತಿದ್ರು. ಆಗ ಇನ್ನೂ ಜ್ಞಾಪಕ ಇದೆ, ನಾಗರಾಜ್ ಅನ್ನೋ ಒಬ್ಬ ಸ್ಪೆಷಲ್ DC ಇದ್ರು. ಈ ಮಾಗಡಿ MLA ಬಾಲಕೃಷ್ಣ ಅವರ ಭಾವ. ಅವ್ರನ್ನ ತೆರವು ಮಾಡ್ಸಕ್ಕೆ ಬರ್ತಾರೆ. ಆ ಹುಡುಗರು ನಮಗೆ ಫೋನ್ ಮಾಡ್ತಾರೆ. ಆ ನಾಗರಾಜ್ ಅವರು ಕೂತು, ನಮಗೆ ಚೆನ್ನಾಗಿ ಪರಿಚಯ ಇದ್ರು, ತೀರಾ ನಿಕಟ ಸಂಬಂಧ ಇತ್ತು. ಆದರೂ ನಾವು ಹೇಳಿದ್ರು ಗೌರ್ಮೆಂಟ್ ಇದನ್ನು ಪಾಲಿಸ್ಬೇಕಾಗಿರುತ್ತೆ. ಅವರು, ನಾನು ಆ ಹುಡುಗರಿಗೆ ಒಂದೇ ಹೇಳ್ತೀನಿ, ದೇವೇಗೌಡರನ್ನ ಕೇಳಿ ಬರೋಕ್ಕಾಗತ್ತಾ? ಮೊನ್ನೆ ಸಾರೇ ಪ್ರಧಾನಮಂತ್ರಿಯಿಂದ ಇಳಿದಿದ್ದಾರಲ್ಲ ಅಣ್ಣ ಅಂತಾರೆ. ಕೇಳ್ರಪ್ಪ, ಅವ್ರೊಂಥರ ವ್ಯಕ್ತಿ ಅಂತೀನಿ. ಅವ್ರು ಹೋಗಿ ಕೇಳಿದ ತಕ್ಷಣ ಹೆಗಲ ಮೇಲೆ ಟವಲ್ ಹಾಕ್ಕೊಂಡು ಫುಟ್ಪಾತ್ನಲ್ಲಿ ಕೂತ್ಕೊಳ್ತಾರೆ, ಪ್ರತಿರೋಧ ವ್ಯಕ್ತಪಡಿಸ್ತಾರೆ, ಆದರೆ ಪ್ರೊಟೆಸ್ಟ್ ಮಾಡ್ತಾರೆ. ನಾಗರಾಜ್ ಅವ್ರು ಏನೂ ಮಾಡೋಕ್ಕಾಗಲ್ಲ. ಕಡೆಗೆ ಆ ಹುಡುಗರನ್ನ ಅಲ್ಲೇ ಬಿಟ್ಟು, ಅಂಗಡಿಗಳನ್ನ ಅಲ್ಲೇ ಬಿಟ್ಟು ಹಿಂದಕ್ಕೆ ಹೋಗ್ತಾರೆ. ಅದು ಆ ವ್ಯಕ್ತಿ ಆ ರೀತಿಯ ರಾಜಕಾರಣಿ. ಒಂದು ಸಾರಿ ನೈಸ್ ವಿಷಯದಲ್ಲೇ ಸ್ವಲ್ಪ ಅವ್ರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಡೆವಲಪ್ ಮಾಡೋಕ್ಕೆ ಬಿಡ್ಬೋದಲ್ಲ ಅಂದಾಗ, ಕುಮಾರಸ್ವಾಮಿ ಅವರಿಗೆ ನಮಗೆ ಬಹಳ ಜನಗಳಿಂದ ಒತ್ತಡ ಬಂದಿರುತ್ತೆ, ಸಾಧ್ಯನಾ ನೋಡಿ ಅಂತ ಹೇಳಿದಾಗ ದೇವೇಗೌಡರು ಹೇಳ್ತಾರೆ, ಲೋ ಕುಮಾರ, ನಾನು ಹಣ ತಂದು ರಾಜಕೀಯ ಮಾಡಲಿಲ್ಲ, ಜನರ ವಿಶ್ವಾಸದ ಮೇಲೆ ಮಾಡಿದ್ದು ನಾನು, ಯಾವ ದುಡ್ಡು ಇರಲಿಲ್ಲ, ನೀನು ಇವೆಲ್ಲ ಮಾತೇ ಆಡಬಾರ್ದು ಅಂಥ ವ್ಯಕ್ತಿ. ಇವರು ನಿನ್ನೆ ಮಾತನಾಡ್ತಾರೆ ಬಿಡದಿ ಟೌನ್ಶಿಪ್ ಬಗ್ಗೆ. ಮೈ ಗಾಡ್, ಯಾವುದೇ ರಾಜಕಾರಣಿ ಸ್ವಲ್ಪ ನೋಡೋಕ್ಕಾಗುತ್ತೆ, ಅಷ್ಟು ಹೆಚ್ಚು ನೋಡೋಕ್ಕೆ ನಮ್ಮಂಥವ್ರಿಗೆ, ಬರೀ ನಾನೆಲ್ಲ ನಮ್ಮಂಥವ್ರು ನೋಡೋದೇ ಇಲ್ಲ ಭಾಳ ಜನ. ಆದರೂ ಒಂದು ಸೆಕೆಂಡ್ ಹಾಕಿದಾಗ ಆ ಮುಖ, ಆ ಗಾಂಭೀರ್ಯ ಮತ್ತು ಬಳಸ್ತಾ ಇದ್ದ ಭಾಷೆ, ಪದಗಳು, ಒಂದು ಕಡೆ ಕೂಡ ವ್ಯಂಗ್ಯ ಇರಲಿಲ್ಲ, ಸಿಟ್ಟಿರಲಿಲ್ಲ. ಬೇಡಿ, ಮಾಡಬೇಡಿ. ಅವ್ರ ಮಗನಿಗೂ ಚಿಕ್ಕ ವಯಸ್ಸು, ಯಾರು ಶಿವಕುಮಾರ್ ಮುಖ್ಯಮಂತ್ರಿಗೆ, ಬೇಡಪ್ಪ ಅಂತ ಹೇಳಿದ್ರು ಯಾರೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಬೇಡಿ, ಮಾಡಬೇಡಿ, ಈ ಕಡೆ ಗಮನ ಹರಿಸಿ, ತಪ್ಪು ಮಾಡ್ತಾಯಿದ್ದೀರಿ. ಇದೆಲ್ಲ ಹೇಳೋವಾಗ ಒಂದು ಮಾತನ್ನು ಹೇಳ್ತಾರೆ ಅವರು. ನನಗೆ ಆ ಮಾತು ಅಷ್ಟೆಲ್ಲ ಇಷ್ಟ ಆದರೂ, ಅವರು ಇಷ್ಟ ಆದರು, ಅವ್ರ ಬಗ್ಗೆ ಇಷ್ಟ ಆದರೂ, ಅವ್ರು ಹೇಳಿದ ಒಂದು ಮಾತು ಮತ್ತು ಅದರ ಬಗ್ಗೆ ಕೊಟ್ಟ ಒಂದು ಸಲಹೆ, ಒಂದು ಸಂಗತಿ ನನ್ನನ್ನು ಅಕ್ಷರಶಃ ಘಾಸಿಗೊಳಿಸ್ತು. ಇದು ಮಾಜಿ ಪ್ರಧಾನಮಂತ್ರಿ ಆಡೋ ಮಾತಾ ಅನ್ನೋಷ್ಟು ಘಾಸಿಗೊಳಿಸ್ತು. ಅದೇನು ಅಂತ ಹೇಳಿದ್ರೆ, ನೀವು ಸಿದ್ದರಾಮಯ್ಯನವ್ರನ್ನ ಇಳಿಸಿ ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ಕೆಲವು ಇದನ್ನು ಪ್ರಾಮಿಸ್ ಮಾಡಿರ್ತೀರಿ. ಯಾರಿಗೆ? ರಾಹುಲ್ ಗಾಂಧಿ ಕುಟುಂಬಕ್ಕೆ, ಸೋನಿಯಾ ಗಾಂಧಿ, ಇವರು ಈ ಕುಟುಂಬಕ್ಕೆ. ಇದರಲ್ಲಿ ನೀವು ಕೊಡ್ತಾ ಇರೋ ಗಿಫ್ಟ್ ಕೂಡ ಅಲ್ಲ, ಲಂಚ. ಅವ್ರ ಮಾತುಗಳು ತೋರಿಸ್ತೀವಿ, ಆದರೆ ಅರ್ಥ ಬರೋದು ಅದೇನೆ. ನೀವು ಕೆಲವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ, ಸಿದ್ದರಾಮಯ್ಯನವ್ರನ್ನ ಇಳಿಸಬೇಕಾದ್ರೆ ಅದರಲ್ಲಿ ಒಂದು ಈ ಬಿಡದಿ ಟೌನ್ಶಿಪ್. ಇವತ್ತು ಎಲ್ಲ ಕಡೆ ಪ್ರಚಲಿತ ಆಗಿದೆ, ಎಲ್ಲ ಕಡೆ ಆ ವಿಷಯ ಬರ್ತಾ ಇದೆ. ಕುಮಾರಸ್ವಾಮಿನೂ ಅದ್ರ ಬಗ್ಗೆ ಹೇಳ್ತಾರೆ. DLF ಅನ್ನುವ ಸಂಸ್ಥೆಗೆ ಇದನ್ನು 9,600 ಎಕರೆ ಕೊಡೋದಕ್ಕೆ ಇವರು ಹುನ್ನಾರ ಮಾಡಿದ್ದಾರೆ, ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ನಿಂತಿದ್ದಾರೆ. ಕಾರಣ ಏನಂದರೆ ಅವರ ಪಾರ್ಟ್ನರ್ಶಿಪ್ ಇದೆ ಥ್ರೂ ರಾಬರ್ಟ್ ವಡ್ರಾ.
ರಾಬರ್ಟ್ ವಡ್ರಾ ಬಹಳ ಜನಕ್ಕೆ ಹೇಳೋದು, ಈಗಲೂ ಕೂಡ ಆತ ಇರೋದು ಹೆಂಡತಿ ಮಕ್ಕಳ ಜೊತೆ ಇಲ್ಲ, ಇರೋದು ಗೆಸ್ಟ್ ಹೌಸ್, DLF ಗೆಸ್ಟ್ ಹೌಸ್ನಲ್ಲಿ ಡೆಲ್ಲಿಲಿರೋದು. ಅದು ಅವರ ವೈಯಕ್ತಿಕ ಸ್ವಾತಂತ್ರ್ಯ, ನಾವೇನು ಮಾತಾಡೋದು ಬೇಕಾಗಿಲ್ಲ, ಲಂಬಿಸೋದಿಲ್ಲ. ಅವರಿಗೆ ಇದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಪ್ರಾಜೆಕ್ಟ್ ಆದಾಗ ಇದು 16,000 ಕೋಟಿ ಲಾಭ DLF ಸಂಸ್ಥೆಗೆ ಖಂಡಿತ ಆಗುತ್ತೆ. ಗೊತ್ತಾಗುತ್ತದು 9,000 ಎಕರೆ ಅಂದರೆ ತಾಲ್ಚಿಂಗ್ 540 ಎಕರೆ ಇರ್ಬೋದು, ಇನ್ನು 3-4 ವರ್ಷಗಳಲ್ಲಿ 9,600 ಎಕರೆ. ಇದನ್ನು DLF ಸಂಸ್ಥೆ ವಿಷಯ ಹೇಳಲ್ಲ ದೇವೇಗೌಡರು, ಆದರೆ ನೀವು ಇದನ್ನು ಭಾಷೆ ಕೊಟ್ಟಿದ್ದೀರಿ, ಇಷ್ಟು ಕೊಡ್ತೀನಿ ಅಂದರೆ ಹಣಕಾಸು, ನಿಮಗೆ ಇಷ್ಟು ಲಾಭ ಆಗೋಗೆ ಮಾಡಿಕೊಡ್ತೀನಿ, ನನ್ನ ಕಡೆಯಿಂದ ಆಗುತ್ತೆ, ನಾನು ಮಾತ್ರ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ದೇವೇಗೌಡರು. ದೇವೇಗೌಡರು ನಾನು ಹೇಳಿದ್ನಲ್ಲ, ಅತ್ಯಂತ ತೂಕದ ವ್ಯಕ್ತಿ. ಆ ತೂಕದ ವ್ಯಕ್ತಿ ಈ ಮಾತು ಹೇಳ್ತಾರೆ. ಇಲ್ಲಿ 40,000 ಸೈಟ್ರವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. ಯಾಕೆ? ಇದರ ಉದ್ದೇಶ ಏನು? ನಾನು ಇದರ ಬಗ್ಗೆ ಗೊತ್ತಿದೆ, ನನಗೆ ಯಾವ ಕಾರಣದಿಂದ ಇದಕ್ಕೆ ನೀವು ಕೈ ಹಾಕಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ಮೇಲೆ, ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಹೇಳಿದಾಗ ಅದನ್ನೇನು ನಾವು ಅನುಮಾನ ಪಡೋಕ್ಕಾಗಲ್ಲ. ಆದರೆ ನಂತರ ಅವ್ರು ಕೊಡೋ ಸಲಹೆ ಇದೆಯಲ್ಲ, ಅದು ಖಂಡಿತ ಅವರ ತೂಕ, ಅವರ ಎಂಥ ತೂಕದ ವ್ಯಕ್ತಿ, ಅವ್ರ ವಜನ್ನ ಖಂಡಿತ ನನ್ನ ಕಣ್ಣಿನಲ್ಲಿ ಇಳಿಸ್ಬಿಡ್ತು. ಬೇರೆಯವರು ನೋಡಿದ್ರು ಅದನ್ನು ಗಮನಿಸಿದಾರೋ ಇಲ್ಲ ಗೊತ್ತಿಲ್ಲ. ಒಂದು ಮಾತು ಹೇಳ್ತಾರೆ ಇವರು, ಆ ರೀತಿ ಆಶ್ವಾಸನೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ಬೇರೆ ಬೇರೆ ದಾರಿ ಇದೆ ಮಾಡ್ಕೊಳ್ಳಿ, ಇದೇ ಥರ ಕೈ ತೋರಿಸಿ ಹೇಳ್ತಾರೆ, ಬೇರೆ ಬೇರೆ ದಾರಿ ಇದೆ ಮಾಡ್ಕೊಳ್ಳಿ. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ನೀವು ಸಿದ್ದರಾಮಯ್ಯನವರನ್ನು ತೆಗೆದು ಹೈಕಮಾಂಡ್ಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳು ಬೇಕಾದಷ್ಟಿದೆ, ಅದನ್ನು ಬಳಕೆ ಮಾಡ್ಕೊಳ್ಳಿ. ಏನು ಸರ್ ದೇವೇಗೌಡ್ರೆ, ನಿಮ್ಮನ್ನು ಕೇಳ್ತೀನಿ, ಬೇರೆ ಬೇರೆ ದಾರಿ ಇದೆ ಅಂತ ಮಾಜಿ ಪ್ರಧಾನಿ ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಸಲಹೆ ಕೊಟ್ರಲ್ಲ, ಏನದು? ಅಂದರೆ ಕಾಂಟ್ರಾಕ್ಟ್ನಲ್ಲೋ, ಟ್ರಾನ್ಸ್ಫರ್ಗಳಲ್ಲೋ, ಮತ್ತು ಇನ್ಯಾವುದೋ ಇದರಲ್ಲೋ, ಅಥವಾ ಇನ್ನೆಲ್ಲೋ ಲ್ಯಾಂಡ್ ಕೊಟ್ಕೊಂಡು, ಅಥವಾ ಇನ್ಯಾವುದೋ ಇನ್ವೆಸ್ಟ್ಮೆಂಟ್ ತೊಗೊಂಡು ಅದರಲ್ಲಿ ನೀವು ಕೊಡಿ ದುಡ್ಡನ್ನು. ಯಾರದ್ದು ಸರ್ ಅದು? ಆ ದುಡ್ಡು ಕೊಟ್ಟಾಗ ಅದು ನಮ್ದಲ್ವಾ? ಅದು ಈ ಕನ್ನಡಿಗರಿಗೆ ಸೇರಿದ್ದಲ್ವಾ? ಈ ರೈತರು, ಕಾರ್ಮಿಕರು, ಇವರು ಎಷ್ಟು ಅವ್ರದ್ದೆಲ್ಲ ಅಲ್ವಾ? ಕಾಂಟ್ರಾಕ್ಟ್ ಮೂಲಕ ಕೊಡಲಿ, ಯಾವುದೇ ಕೊಡಲಿ, ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಅಂತ ನೀವು ಹೇಳ್ತಿದ್ದೀರಿ. ಶಿವಕುಮಾರ್ ಹೇಳ್ತಾರೆ, ನಾನು ದುಡ್ಡು ಕೊಟ್ಟಿದ್ದೀನಿ, ಹಣ ಕೊಟ್ಟಿದ್ದೀನಿ, ಆಶ್ವಾಸನೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಿ. ನಿಮ್ಮದು ಮಂತ್ರಿಗಳಾದಾಗ ಯಾವ ಮಂತ್ರಿ ಅಂತ ನಂಗೆ ಗೊತ್ತಿಲ್ಲ, ನಾನು ತೆಗಿಬಹುದು ಅಂತಾರೆ. ಅಂದರೆ ಇಬ್ಬರು ಏನು ಹೇಳ್ತಾ ಇದ್ದೀರಿ? ಓಪನ್ ಆಗಿ ಬಹಿರಂಗವಾಗಿ ಜನಕ್ಕೆ ಗೊತ್ತಾಗೋ ಹಾಗೆ ಹೇಳ್ತಿದ್ದೀರಿ, ನಾವು ನಿಂತಿರೋದು ಅಪ್ರಾಮಾಣಿಕತೆಯ ವಲಯದಲ್ಲಿ, ನಾವು ಅಪ್ರಾಮಾಣಿಕರು. ನಿಮ್ಮನ್ನು ಅವ್ರು ತೋರಿಸ್ತಿದ್ದಾರೆ, ಅವರು ನೀವು ತೋರಿಸ್ತಿದ್ದೀರಿ. ಶಿವಕುಮಾರ್ ತೋರಿಸೋದು ನಂಗೆ ಗಾಸಿ ಆಗಲ್ಲ, ಯಾಕೆಂದರೆ ಇವತ್ತು ನೀವು ಅಪ್ರಾಮಾಣಿಕರಾಗಕ್ಕಾಗಲ್ಲ. ದೇವೇಗೌಡರು ಆ ಹಂತ ಕಳೆದೋಗಿದೆ, ಆ ಹಂತ ದಾಟ್ಬಿಟ್ಟಿದ್ದೀರಿ. ಮತ್ತು ಇದನ್ನು ಕೇಳೋ ಹಕ್ಕು ನನಗೆ ಯಾಕಿದೆ ಅಂತ ಹೇಳಿದ್ರೆ, ನಿಮ್ಮವ್ರು ಹೇಳ್ತಾರೆ ಕೆಲವರು, ಇವ್ರು ಯಾರು ಕೇಳೋದಕ್ಕೆ, ನಾವು ಹೇಳಿದ್ದೀವಿ ಅಂತ. ನೋ, ನಿಮ್ಮ ರಾಜಕೀಯ ವೃತ್ತಿಯಲ್ಲಿ ನಮ್ಮದು ಕೂಡ ತುಂಬಾ ಪಾಲಿದೆ. ನೀವು ಚಂದ್ರಶೇಖರ ಮೂರ್ತಿ ಅವರು ನಿಧನ ಆದ ನಂತರ ನೀವು ನಿಂತ್ಕೊಂಡ್ರಲ್ಲ ಎಲೆಕ್ಷನ್ಗೆ, ಅದರಲ್ಲಿ ನಿಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ಕೆಲಸ ಮಾಡಿರೋರು ನಾವುಗಳು. ಮತ್ತು ಇಲ್ಲೇ ವಿ ಸೋಮಣ್ಣ, ಇವರು ಇನ್ನೊಬ್ರು ಪಾಟೀಲ್, ಫುಲ್ ಹೆಸರು ಮರ್ತಿದ್ದೀನಿ, ಅವ್ರನ್ನ ಕರೆದು ಕುಮಾರಸ್ವಾಮಿ ಅವರಿಗೆ, ಅವರು ಶಿವಕುಮಾರ್ ಪರ ಮಾತಾಡಿ ಬಂದಿರ್ತಾರೆ, ಅಂಥವ್ರನ್ನ ಕುಮಾರಸ್ವಾಮಿ ಕರೆದು ದೇವೇಗೌಡರಿಗೆ ಮಾಡಿ ಅಂತ ಅಂಗಲಾಚಿ ಒಪ್ಪಿಸಿದವ್ರು ನಾವು. ಬರೀ ನಾನಲ್ಲ, ನಮ್ಮ ಚಂಪಾ, ಲೋಹಿತ, ಅಶ್ವ, ಇವರು ಎಲ್ಲರೂ ಕಡೆಗೆ ಕಾಂಗ್ರೆಸ್ನಲ್ಲೂ ಭಾಳ ಜನ ಅವತ್ತು ಯಾರು MP ಎಲೆಕ್ಷನ್ ನಿಂತಿರ್ತೀರಿ, SM ಕೃಷ್ಣ ಅವಧಿಯಲ್ಲಿ ಮಾಡಿದವರು ನಾವು. ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಿಗೆ ಮಾಡಿದ್ವಿ.
ನಿಮ್ಮ ಪಕ್ಷ ಬೆಳೆಸೋದ್ರಲ್ಲೂ ಅಷ್ಟೇ. ಶಿವರಾಮೇಗೌಡನ ತೆಗಿಬೇಕು, ಕೊಲೆ ಮಾಡಿದಾನೆ, ನಿಮ್ಮ ಬೆಂಬಲ ಕೊಟ್ಟಿರಿ. ಆತ ನಿಮ್ಮ ಪಕ್ಷಕ್ಕೆ ತೊಗೊಂಡು BDA ಚೇರ್ಮನ್ ಮಾಡಿದ್ರಿ. ಆತ ಏನು ಅಂತ ನಿಮ್ಗೆ ಗೊತ್ತಿದೆ. ಆದರೆ ತಪ್ಪಿ ನೀವು ಜನಗಳನ್ನ ಕೇಳಿದ್ರ? ಅವತ್ತು ಮೌನ ಮೆರವಣಿಗೆ ಮಾಡಿ ಆತನ ಜೈಲಿಗೆ ಕಳಿಸಿದವರು ಜೈಲಿಂದ ಆಚೆ ಬಂದ 6 ತಿಂಗಳಲ್ಲಿ ನಿಮ್ಮ ಪಕ್ಷಕ್ಕೆ ಸೇರ್ಸ್ಕೊಂಡು ಕಳಿಸಿದ್ರಿ. ಇದು ಇಂಥವೆಲ್ಲ ನಮ್ಮನ್ನು ಕೊರಿತಾ ಇರುತ್ತೆ. ಯಾಕೆ ಕೊರಿತಾ ಇರುತ್ತೆ ಅಂದರೆ, ಯಾವುದೇ ಒಂದು ಪಕ್ಷ, ಕಾಂಗ್ರೆಸ್ ಇರ್ಬೋದು, ನಿಮ್ದು ಇರ್ಬೋದು, BJP ಇರ್ಬೋದು, ಅಲ್ಲಿರೋ ವರ್ಕರ್ಸು ಅಲ್ಲೇ ಹಣ ಮಾಡೋಕ್ಕೆ ಬರ್ತಾರೆ, ಜೀವನ ಮಾಡೋಕ್ಕೆ ಬರ್ತಾರೆ. ನಾನು ಏನಾದರೂ ಒಂದು ಆಗಬೇಕು, ಬ್ಲಾಕ್ ಪ್ರೆಸಿಡೆಂಟ್ ಆಗಬೇಕು, ಕಾರ್ಪೊರೇಟರ್ ಆಗಬೇಕು, ಕೌನ್ಸಿಲ್ ಮೆಂಬರ್ ಆಗಬೇಕು ಬರ್ತಾರೆ, ಅಥವಾ ಯೂನಿವರ್ಸಿಟಿಗೆ ಸೇರ್ಕೋಬೇಕು. ಆದರೆ ನಮ್ಮ ಥರ ಅದರ 10ರಷ್ಟು ಜನ ಇದ್ದಾರೆ ಎಲ್ಲ ಪಕ್ಷಗಳಲ್ಲೂ. ಎಲ್ಲ ಪಕ್ಷವನ್ನು ಇಷ್ಟಪಡೋರು ಆಯಾಯ ಪಕ್ಷಗಳಿಗೆ ಮಾಡ್ತಾರೆ. ಹಾಗಾಗಿ ನಮಗೆ ಅಧಿಕಾರ ಇದೆ ಕೇಳೋದಕ್ಕೆ. ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಆ ಸಲಹೆ ಹೇಗೆ ಕೊಟ್ರಿ ಸರ್ ನೀವು? ಭಾಳ ಬೇಜಾರಾಗಿದೆ ನನಗೆ. ನೀವು ಹೇಳ್ಬೇಕಾಗಿರೋದೇನು? ನೀವು ಪ್ರಾಮಿಸ್ ಮಾಡಿದ್ದೀರಾ, ಯಾರು ಮುಖ್ಯಮಂತ್ರಿಗಳು, ನೀವು ಇದನ್ನು ಕೊಡ್ತೀನಿ ಅಂದರೆ DLF ಅಂತ ನೀವು ಹೇಳಲಿಲ್ಲ, ಆದರೆ ಅರ್ಥ ಆಗ್ತಿತ್ತು. DLF ಕಂಪ್ನಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಿ. ಬೇಡಿ. ಇವತ್ತು ನೀವು ಹಣ ಕೊಟ್ಟು ಅಧಿಕಾರದಲ್ಲಿ ಇರೋದು ಬೇಡ, ಆಮಿಷ ಬಡ್ಡಿ ಅಧಿಕಾರದಲ್ಲಿ ಇರೋದು ಬೇಡ. ಚಿಕ್ಕ ವಯಸ್ಸು, ಒಳ್ಳೆ ಹೆಸರು ತೊಗೊಂಡು ಅಧಿಕಾರ ನಡೆಸಿದ್ರೆ ನಿಮ್ಮನ್ನು ಯಾರೂ ಅಲ್ಗಾಡ್ಸೋಕ್ಕಾಗಲ್ಲ. ನೀವು ಅವ್ರನ್ನ ಹೋಲಿಸೋವಾಗ, ಅವ್ರ ವಿಷಯ ಎತ್ಕೊಂಡಾಗ ನಿಮ್ಮದೇ ಆದ ರೀತಿಯಲ್ಲಿ ಇವ್ರ ಪರ ಮಾತನಾಡ್ತೀರಿ. ಸಿದ್ದರಾಮಯ್ಯನ ಪರ ಗುಡ್. ನೀವು ಹತ್ತಿರದಿಂದ ನೋಡಿದ್ದವರು, ದೂರ ಆಗೋದಕ್ಕೆ ಕಾರಣ ಮಕ್ಕಳು, ನೀವಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ನೀವು ಹೇಳಬೇಕಾಗಿತ್ತು, ನೀವು ಇದರಲ್ಲಿ ಕಡೆ ಸರಿಯಾಗಿ ಮುಂದುವರಿಯಬೇಕು ಅಂದರೆ, ಗಟ್ಟಿಯಾಗಿ ಇರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಒಂದು ಇದನ್ನು ಪ್ರಾಮಾಣಿಕತೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬೇಕು, ದಕ್ಷವಾಗಿ ಆಡಳಿತ ನಡೆಸಬೇಕು. ಇವು ಬೇಡ ಅಂತ ನೀವು ಹೇಳಲಿಲ್ಲ. ಬೇರೆ ದಾರಿಯಲ್ಲಿ ಮಾಡ್ಕೋ. ಯಾವುದು ಬೇರೆ ದಾರಿ? ಬೇರೆ ದಾರಿ ಯಾವ? ದಯವಿಟ್ಟು ಅದನ್ನು ಹೇಳಬೇಕು, ನಮಗೆಲ್ಲ ಹೇಳಬೇಕು. ನೀವು ಬೇರೆ ದಾರಿ ಏನಿದೆ? ಅವ್ರ ಕುಟುಂಬದ ಆಸ್ತಿ ಮಾಡ್ಕೊಡೋಕ್ಕಾಗತ್ತಾ? ಅವರ ಸಂಪತ್ತಿನಿಂದ ಕೊಡೋಕ್ಕಾಗದೆ ಜನಗಳಿಂದ. ರಾಜ್ಯ ಯಾರು ಸ್ವಾಮಿ? ದೇವೇಗೌಡ್ರೆ, ಯಾರ್ದು ಸ್ವಾಮಿ ರಾಜ್ಯ? ಏನು ನಿಮ್ಮ ಪಕ್ಷಗಳದ? ಬರೀ ನಿಮ್ಮ ಪಕ್ಷಗಳಿಗೆ ಸೇರಿದ್ದ ರಾಜ್ಯ, ದೇಶ ಇವೆಲ್ಲ? ಈ ದೇಶದ 150 ಕೋಟಿ ಜನಕ್ಕಲ್ವಾ ಸೇರಿರೋದು? 150 ಕೋಟಿ ಜನ ಇಲ್ಲ ಅಂದರೆ ನೀವೆಲ್ಲ? ಆ ಜನಗಳು ಎಷ್ಟು ನಂಬಿಕೆಯಿಂದ ನಿಮ್ಮನ್ನೆಲ್ಲ ಬೆಂಬಲಿಸ್ತಾರೆ. ನೀವು ದಯವಿಟ್ಟು ಇದಕ್ಕೆ ಉತ್ತರ ಕೊಡಲೇಬೇಕು. ಐ ಆಮ್ ಡಿಮ್ಯಾಂಡಿಂಗ್. ನಾನು ರಿಕ್ವೆಸ್ಟ್ ಮಾಡ್ತಿಲ್ಲ, ಡಿಮ್ಯಾಂಡ್ ಮಾಡ್ತಿದ್ದೀನಿ. ಯಾಕೆಂದರೆ ಹೇಳಿ ತೋರಿಸಿ ಅಂದ್ಬಿಟ್ಟು ಬೇರೆ ಕಡೆ ಮಾಡ್ಕೋ, ನಂಗೆ ಆಗ್ತಾನೆ ಇಲ್ಲ. ಅದು ಸ್ವಲ್ಪ ಆದರೂ ನೀವು ಒಬ್ಬ ಕಾಂಟ್ರಾಕ್ಟರ್ ಆಗಿದ್ದವರು ಭಾರತದ ಉನ್ನತ ಹುದ್ದೆಗೆ ಇರಿದ್ರಿ. ಇಟ್ ಇಸ್ ಗ್ರೇಟ್. ಪ್ರಧಾನಮಂತ್ರಿ ಹುದ್ದೆಗೆ ಇರಿದ್ರಿ, ಮತ್ತು ಅಲ್ಲಿ ಕೆಟ್ಟ ಹೆಸರು ತಗೊಳ್ಳಿಲ್ಲ. ಕೆಲವು ಚಿತ್ತಾವಣೆಗಳಿಂದ ನೀವು ಬಿಟ್ಟು ಬರಬೇಕಾಯ್ತು. ನೀವು ರಾಜೀನಾಮೆ ಕೊಡಲಿಲ್ಲ. ಕುಮಾರಸ್ವಾಮಿ ಏನಾದರೂ ಹೇಳಿ ನನಗೂ ಗೊತ್ತು, ಎಲ್ರಿಗೂ ಗೊತ್ತು. ನೀವು ಕೊಡಲಿಲ್ಲ. ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನ ಧಿಕ್ಕರಿಸ್ತು, ನಿಮ್ಮನ್ನ ದೂರ ತಳ್ತು, ನಿಮ್ಗೆ ಅನಿವಾರ್ಯ ಆಗಿತ್ತು, ಬಂದ್ರಿ. ಏನು ಸರ್ ದೇವೇಗೌಡ್ರೆ, ಇವತ್ತು ರಾಹುಲ್ ಗಾಂಧಿ ಇರಲಿ, ಸೋನಿಯಾ ಗಾಂಧಿ ಇರಲಿ, ನಿಮಗೆ ಅವ್ರ ಜೊತೆ ಸಂಪರ್ಕ ಇವತ್ತಿಲ್ಲದೆ ಇರ್ಬೋದು, ಆದರೆ ಸಂಪರ್ಕ ಸಾಧ್ಯ ಆಗಲ್ವಾ? ಸೋನಿಯಾ ಗಾಂಧಿ ಅವ್ರನ್ನ ಮುಂಚೂಣಿಗೆ ತರಬೇಕು ಕಾಂಗ್ರೆಸ್ನಲ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಪ್ರಧಾನಮಂತ್ರಿ ಹುದ್ದೆ ಬಿಟ್ಟು ಬರೋ ಹಾಗಾಯಿತು. ಸೀತಾರಾಮ್ ಕೇಸರಿ ಅವ್ರನ್ನ ತುಳಿದು ಅವ್ರನ್ನ ತರಬೇಕು ಅನ್ನೋ ಮಹತ್ವಾಕಾಂಕ್ಷೆ ನಿಮಗೆ ಮುಳು ಆಯಿತು. ಇವತ್ತು ನಾನು ನಿಮ್ಗೆ ಕೇಳೋ ಒಂದು ಸಣ್ಣ ಪ್ರಶ್ನೆ ಅಂದರೆ, ನೀವು ಅವ್ರಿಗೆ ಹೇಳೋದಲ್ವಾ, ಭ್ರಷ್ಟಾಚಾರದ ಮೂಲಕ, ವ್ಯಾಪಕ ಭ್ರಷ್ಟಾಚಾರದ ಮೂಲಕ ನಾವು ಪಕ್ಷಗಳನ್ನ ಬೆಳೆಸೋದು ಬೇಡ, ಬಹಳ ಕಾಲ ಅದು ನಿಲ್ಲಲ್ಲ, ಮತ್ತು ಜನರ ಅವಗಾಹನೆಗೆ ಒಳಗಾಗ್ತೀವಿ. ನೀವು ಮಾತನಾಡೋ ರೀತಿ ನಾನು ನೋಡ್ತಾ ಇದ್ದೀನಿ, ನನಗಿಷ್ಟ ಆಗುತ್ತೆ. ಆ ಅವಗಾಹನೆಗೆ ನಾವು ಸಿಕ್ಕೊಳ್ಳೋದು ಬೇಡ, ಸ್ವಲ್ಪ ಆದರೂ ಉತ್ತಮ ಆಗೋಕ್ಕೆ ಪ್ರಯತ್ನ ಪಡೋಣ. ನೀವು ದುಡ್ಡು ಬೇಕೇ ಬೇಕು ರಾಜಕೀಯ ಮಾಡೋದಕ್ಕೆ. ಜನಗಳಿಂದ ನೇರವಾಗಿ ಶೇಖರಿಸಿ. ಇವತ್ತು ನೀವೇನಾದರೂ ಪಾದಯಾತ್ರೆಗೆ ಹೋಗ್ಬಿಟ್ರೆ, ಸಾಧ್ಯನೇ ಇಲ್ಲ ಗೊತ್ತು ನನಗೆ, ಆದರೆ ಹೋಗ್ಬಿಟ್ರೆ ಏನಾಗ್ಬೋದು? ಪ್ರತಿಯೊಂದು ಊರ್ಲ 5 ನಿಮಿಷ ಕೂತ್ಕೊಳ್ತೀನಿ, ನನಗೆ ಕೊಡ್ರಪ್ಪ, ನನ್ನ ಪಕ್ಷ ಮುನ್ನಡೆಸ್ಬೇಕು ಅಂದರೆ ಏನಾಗಬಹುದು? ದೊಡ್ಡವ್ರನ್ನ ಬಿಟ್ಬಿಡಿ, ಆರ್ಡಿನರಿ ಜನ. ನಾವೇನು ಹೊಡಿತೀವಿ? ಬಳ್ಳಾರಿ ಅಲ್ಲಿ ಇಲ್ಲಿ ನಾವು ಹೋದಾಗ, ಪಾದಯಾತ್ರೆ ಮಾಡಿದಾಗ, ಹಳ್ಳಿ ಜನ ಅಕ್ಕಿ ತಂದು ಕೊಡ್ತಾರೆ, ರಾಗಿ ತಂದು ಕೊಡ್ತಾರೆ, ಮೆಣಸಿನ್ಕಾಯಿ ತಂದು ಕೊಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ತೊಗೊಳ್ಳಿ ಅಂತಾರೆ. ನನಗೆ ಶಾಕ್ ಆಗ್ತಿತ್ತು. ಏನೋ ರಾಜಕಾರಣಿಗಳಲ್ಲದ ನಿಮಗೆ ಹೇಗೆ ಮಾಡ್ತಾರೆ? ಈ ಸಲಹೆ ನೀವು ಯಾಕೆ ಕೊಡಬಾರ್ದು? ನೀವು ಮೋದಿ ಇರಲಿ, BJP ಇರಲಿ, ದಯವಿಟ್ಟು ನೀವು ಹೊರಗಡೆ ಬಂದು ಈ ಸಲಹೆನ ಕೊಡಬೇಕು. ನಿಮ್ಗೆ ಯಾಕೆ ಕೊಡೋಕ್ಕಾಗ್ತಿಲ್ಲ? ಆ ಬಂದ ನಂತರ ಅವತ್ತು ನೀವು ಹೋಗ್ಬೋದಾಗಿತ್ತು, BJPಗೆ ಹೋಗಲಿಲ್ಲ. ಇವತ್ತು ಹೋದ್ರಿ. ಇವತ್ತು ಏನೂ ಬೇಕಾಗಿಲ್ಲದ ಸಮಯದಲ್ಲಿ ಹೋದ್ರಿ. ನೀವು ಬರೀ ನಿಮ್ಮ ಪಕ್ಷದ ಹಿತಾಸಕ್ತಿ, ನಿಮ್ಮ ಕುಟುಂಬದ ಹಿತಾಸಕ್ತಿಗೆ ಎಷ್ಟು ಬಳಲಿದ್ದೀರಿ ಅಂತ ನಮ್ಗೆ ಗೊತ್ತು. ಇವತ್ತಾದರೂ ಬೇರೆ ಥರ ಆಗಬೇಕು. ಯಾವ್ಯಾವ ಮಾರ್ಗಗಳಿಂದ ಅವ್ರು ದುಡ್ಡು ಕೊಡ್ಬೋದು ದಯವಿಟ್ಟು ಹೇಳಿ. ಎಷ್ಟು ಮಾತಾಡಿದ್ದಾರೆ ಹೇಳಿ, ಕೊಡ್ತಾರೆ ಹೇಳಿ.
ಯಾಕೆ ನಾವು ಅದನ್ನು ಸ್ಟಾಪ್ ಮಾಡಿಸ್ಬೇಕು. ಆ ಕೊಡದೆ ಹೋದರೆ ಶಿವಕುಮಾರ್ನ ಇಳಿಸ್ತಾರೆ ಅನ್ನೋದಾದರೆ ಇಳಿಸ್ಲಿ ಬಿಡಿ, ಇಳಿಸ್ಲಿ. ಅದು ಕೊಟ್ಟು ಇರಬೇಕಾ ಇವರು? ನನಗೆ ಶಿವಕುಮಾರ್ ಹತ್ರ ಇರೋ ಭಾಳ ಜನಕ್ಕೆ ನಾನು ಹೇಳಿ ಕಳಿಸಿದ್ದೀನಿ, ಅವರು ಹೇಳಿದ್ದಾರೆ, ಮತ್ತು ಅವರೂ ಹೇಳಿದ್ದಾರೆ ಮುಖ್ಯಮಂತ್ರಿ ಅವರು, ಹಿಂದಿಂದು ಬೇಡ, ಈಗ ಮುಖ್ಯಮಂತ್ರಿ. ಹಿಂದೆ ನೀವು ಏನೇ ಮಾಡಿದ್ರು, ಏನೇ ಭ್ರಷ್ಟಾಚಾರ ಮಾಡಿದ್ರು ಅದು ತಡ್ಕೋತಾ ಇದ್ದವರು ಸಿದ್ದರಾಮಯ್ಯ, ಬೆನ್ನು ಕೊಡ್ತಾ ಇದ್ದವರು ಸಿದ್ದರಾಮಯ್ಯ. ಅವ್ರ ವಜನ್ ಆಗಿತ್ತು, ನಿಂಬಳದು ಬರ್ತಾನೆ ಇರಲಿಲ್ಲ, ಅವ್ರನ್ನ ತೆಗಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಪಕ್ಷಗಳು ಸೇರಿ ಮೂಡಾದಂಥ ಇದನ್ನು ದೊಡ್ಡ ಹಗರಣ ಮಾಡಿಬಿಟ್ರಿ. ಸಾವಿರಾರು ಕೋಟಿ ಏನೋ ಇಡೀ ದೇಶ ಲೂಟಿ, ರಾಜ್ಯ ಲೂಟಿ ಆಯ್ತೇನೋ ಅಂತ ಮಾಡಿಬಿಟ್ರು ಎಲ್ಲ ಸೇರಿ. ಆಗ ಯಾವತ್ತು ತಡ್ಕೊಳ್ತಿದ್ರು ಅವರು, ನಿಮ್ದು ಯಾರದೇ ಬಂದ್ರು. ಆದರೆ ಇವತ್ತೇನಾದ್ರು ಬಿದ್ದರೆ ಶಿವಕುಮಾರ್ ತಡ್ಕೊಳಕ್ಕಾಗಲ್ಲ, ಖಂಡಿತ ತಡ್ಕೊಳಕ್ಕಾಗಲ್ಲ. ಅವರು ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು ದೇವೇಗೌಡರು, ಕುಮಾರಸ್ವಾಮಿ ಇರಲಿ, ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ನಾಳೆ ಇನ್ನೊಬ್ರು ಯಾರಾದರೂ ಬರಲಿ, ಅವ್ರು ಬದುಕಿರೋವ್ರಿಗೂ ಯಾರೇ ಮುಖ್ಯಮಂತ್ರಿ ಬರಲಿ, ನಾವು ಮನುಷ್ಯರಾಗೋದಕ್ಕೆ ಇದ್ದ ಒಂದೇ ಒಂದು ವಲಯ. ಯಾಕೆಂದರೆ ದೇವೇಗೌಡರಾಗಲಿ ಅಥವಾ ಮೋದಿಯವರಾಗಲಿ, ಸಿದ್ದರಾಮಯ್ಯ ಆಗಲಿ, ಶಿವಕುಮಾರ್ ಆಗಲಿ, ಇವ್ರು ಯಾರೋ ರವೀಂದ್ರನಾಥ್ ಠಾಗೂರ್ ಅಲ್ಲ. ಭಾಷೆ ಇರೋವ್ರಿಗೂ ಇರುತ್ತೆ ಅಂತ ಅನ್ನೋಕ್ಕಾಗಲ್ಲ. ಆದರೆ ಅವರಿದ್ದ ಸಮಯದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನ ಮಾಡಿ ತುಂಬ ಒಳ್ಳೆಯ ಹೆಸರು ತೊಗೊಳ್ಬಹುದು, ಖಂಡಿತ ತೆಗೆದುಕೊಳ್ಬೋದು. ಈತನ ಕಾಲದಲ್ಲಿ ದಕ್ಷವಾಗಿತ್ತು. ಇವತ್ತಿಗೂ ಕೂಡ ನಾನು ಇಷ್ಟೆಲ್ಲ ದೇವೇಗೌಡರು ಅವರ ಡೈನಮಿಸಮ್ಮು, ಅವರ ರೈತರ ಪರಾಗಿರೋ ಕಾಳಜಿ ಎಲ್ಲ ಗೊತ್ತಿದ್ದೂ ಸಹ ಅತಿಯಾಗಿ ನಾನು ಇಷ್ಟಪಡೋದು ಇವ್ರನ್ನ. ದೇವೇಗೌಡರ ಬಗ್ಗೆ ಎಷ್ಟು ಇಷ್ಟ ಆಗಿದೆಯೋ ಅದರ 3ರಷ್ಟು, ಸತ್ಯವಾಗಿ ಹೇಳ್ತಿದ್ದೀನಿ, 3ರಷ್ಟು ಇಷ್ಟಪಡೋದು ಡೈನಮಿಕ್ಕೇ ಇಲ್ಲದಿದ್ದ ವೀರೇಂದ್ರ ಪಾಟೀಲ್ರನ್ನ. ಅವರ ವ್ಯಕ್ತಿತ್ವದಲ್ಲಿ ಡೈನಮಿಸಮ್ಮೇ ಇರಲಿಲ್ಲ. ಆದರೆ ಅವ್ರು ಕೆಲಸ ಮಾಡ್ತಾ ಇರೋದು ಹೇಗೆ ಅಂದರೆ ಜನಗಳ ಸೇವಕ ಅನ್ನೋ ರೀತಿಯಲ್ಲಿ. ವೀರೇಂದ್ರ ಪಾಟೀಲ್ ಆ ರೀತಿಯಾಗಿ ಇದನ್ನು ನಾವು ಇಂಡಿಯಾದಲ್ಲೂ ನೆನೆಸ್ಕೊಳಕ್ಕಾಗಲ್ಲ. ಎಷ್ಟು ಇದು ಅಂತ ಹೇಳಿದ್ರೆ ತನಗೋಸ್ಕರ, ತನ್ನ ಅನ್ನ ತಿನ್ನೋಕ್ಕೋಸ್ಕರ, ಯಾವುದೋ ಒಂದು ಶೋಕಿಗೋಸ್ಕರ ಅವರ ಅಧಿಕಾರದಲ್ಲಿ ಇರಲೇ ಇಲ್ಲ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇರೋ ಬಡ ಜನಗಳಿಗೋಸ್ಕರ ತಮ್ಮ ಇಡೀ ಬದುಕನ್ನು ಇಟ್ಟರು. ಅವರ ಹೆಲ್ತನ್ನ ಹಾಳು ಮಾಡಿಕೊಂಡ್ರು. ಅಂಥವ್ರನ್ನ ಇಳಿಸ್ತು ಈ ಕಾಂಗ್ರೆಸ್ ಪಕ್ಷ ಇವತ್ತು ಅನುಭವಿಸ್ತಾ ಇದೆ. ಅವ್ರಿಗೆ ಹುಷಾರಿಲ್ಲ ಅಂದರೂ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಅವರಿಗೆ. ನಾವು ಕೂತ್ಕೊಂಡು ಏನೋ ಒಂದು ನಡೆಸಿರೋರು, ಆಮೇಲೆ ಭಾಳ ಬೇಗ ಅವರು ನಡೆದಾಡೋ ಲೆವೆಲ್ಗೆ ಇದ್ದರು, ಕೊಡಲಿಲ್ಲ ಅವರಿಗೆ. ಅವ್ರು ಕೊಡ್ತೀವಿ, ಯಾಕೆ ಕೊಡ್ತೀವಿ? ಅವ್ರ ಬಗ್ಗೆ ಯಾರು ಮಾತಾಡದೇ ಇದ್ದರೂ ಸಹ ನನ್ನಂತವರು ಲಕ್ಷಾಂತರ ಜನ ಒಳಗಡೆ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಈ ರಾಜ್ಯ ಕಂಡ ಅತ್ಯುತ್ತಮ ರಾಜಕಾರಣಿ, ಅತ್ಯಂತ ಉತ್ತಮ ರಾಜಕಾರಣಿ. ಹೇಳಿ ಅವ್ರ ಬಗ್ಗೆ, ನಿಮಗೆ ಗೊತ್ತಿಲ್ಲ ಇಂತಿಂಥ ಇತ್ತು ಕೊರತೆಗಳು ಅಂತ ಹೇಳಿ. ಅಷ್ಟು ಒಳ್ಳೆಯ ರಾಜಕಾರಣಿ. ಇವತ್ತು ಆ ಒಂದು ಹಂತನ ತಲುಪಬಹುದು ಅಧಿಕಾರ ಇಲ್ಲದೆ ಇದ್ರೂ ದೇವೇಗೌಡರು. ಯಾವ ಕಾರಣಕ್ಕೂ ಯಾವುದಕ್ಕೂ ಯಾಕೆಂದರೆ ಅವರು ಪಂಜಾಬ್ನಲ್ಲಿ ತುಂಬ ದೊಡ್ಡ ಲೆವೆಲ್ ನಡೀತು, ಹೆಚ್ಚು ಕಮ್ಮಿ 1 ವರ್ಷ ನಡೀತು ರೈತರ ಚಳುವಳಿ. ಆಗ ಮಾತಾಡಲಿಲ್ಲ ದೇವೇಗೌಡರು. ಯಾಕೆ ಮಾತಾಡಲಿಲ್ಲ? ಇಲ್ಲೂ ಇವತ್ತು ಕೂಡ ಎಷ್ಟೆಷ್ಟು ಸಮಸ್ಯೆ ಇದೆ, ಯಾಕೆ ಮಾತಾಡ್ತಾ ಇಲ್ಲ? ನೀವು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ, ಆದರೆ RSS ಹೇಗೆ ಇಟ್ಕೊಂಡಿದೆ ಅಂತ ಯಾಕೆ ಹೇಳಕ್ಕೆ ಹೋಗ್ತಾ ಇಲ್ಲ? ನಿಮ್ಗೆ ಏನಾಗಬೇಕು? ನೀವು ಅದನ್ನು ಮಾತಾಡಿದ್ರೆ ನಿಮ್ಮ ಮಗನ ಮೇಲೆ ಎಫೆಕ್ಟ್ ಆಗುತ್ತೆ ಅಂತನಾ? ಇವತ್ತು ನೀವೆಲ್ಲ ನಿಮ್ಮನ್ನ ಆ ಮನುಷ್ಯ ಕರೆದದ್ದು ಅಪ್ಪಾಜಿ ಅನ್ನೋದು ಒಂದು ಸಾಂಸ್ಕೃತಿಕ ಅದು ಅಭ್ಯಾಸ, ಹವ್ಯಾಸ. ಯಾರು ನಿಮ್ಮ ವಯಸ್ಸವ್ರನ್ನ ನಾವು ಏನೇ ಹೇಳಿದ್ರು ಅಪ್ಪಾಜಿ ಅಂತ ಅನ್ಬೇಕು ಅನಿಸುತ್ತೆ. ಅದ್ರಲ್ಲಿ ಏನು ವ್ಯಂಗ್ಯ ಇದೆ? ಅದ್ರಲ್ಲಿ ಯಾವ್ದಾರ ರೀತಿ ವ್ಯಂಗ್ಯ ಇದೆಯಾ? ಸಹಜವಾಗಿ ಬಂದುಬಿಡುತ್ತದು. ನಿಮ್ಮನ್ನು ನೋಡಿ ಯಾರೇ ನೋಡಲಿ, ಚಿಕ್ಕವರು ನನ್ನ ವಯಸ್ಸಿನವ್ರಿಗೆ ಬಂದುಬಿಡುತ್ತದು. ಅಪ್ಪಾಜಿ ಹೀಗೆ ಮಾಡಿ, ಹೀಗೆ ಹೇಳಿ, ಹೀಗೆ ಸಲಹೆ ಕೊಡಿ ಅಂತ ಹೇಳೋದಕ್ಕೆ. ಇವತ್ತು ನೀವು ಆ ಅಪ್ಪಾಜಿ ಇಡೀ ದೇಶದ ಅಪ್ಪಾಜಿ ಆಗಬೇಕು, ಬರೀ ರಾಜ್ಯ ಅಲ್ಲ. ನಿಮ್ಮ ಮಾತಿಗೆ ಬೆಲೆ ಇದೆ ನೋಡಿ. ನೀವು ಕೂತ್ಕೊಳ್ತೀವಿ ಅಂತ ಹೇಳಿದ್ರಿ, ಏನು ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀನಿ ಈ ಯೋಜನೆ ಬಿಡದೆ ಹೋದ್ರಿ ಅಂತ ಹೇಳಿದ್ರಿ. ನಾನು ಈ ಕಾಗದದಲ್ಲಿ ಹೇಳಿದ್ದೇನೆ, ನಾನು ಧರಣ ಕೂರ್ತೇನೆ, ನೀವು ಮುಂದುವರೆದ್ರಿ ಅಂತ ಹೇಳಿ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಕೂರ್ತೀನಿ ಅಂತಲೂ ಬರೆದಿದ್ದೆ. ನಾನು ಅಪೀಲ್ ಮಾಡ್ತಾ ಇದ್ದೇನೆ, ನನ್ನನ್ನು ಸನ್ನಿವೇಶಕ್ಕೆ ದೂಡಬೇಡಿ. ನೀವು ಆ ಸ್ಟೇಟ್ಮೆಂಟ್ ಕೊಟ್ಟ ಅರ್ಧ ಗಂಟೆಗೆ ಅವ್ರು ಹೇಳ್ಬಿಟ್ರು 2 ತಿಂಗಳು ಇದ್ರ ಬಗ್ಗೆ ಮಾತು ಕೂಡ ಆಡಲ್ಲ. ಯಾಕೆ ಹೇಳಿದ್ರು ಅವರು? ಗೊತ್ತು, ಮಾಜಿ ಪ್ರಧಾನಿ ಆ ರೀತಿ ಕೂತ್ಕೊಂಡ್ರೆ ಇಡೀ ದೇಶ ರಾಷ್ಟ್ರೀಯ ವಾರ್ತೆ ಆಗುತ್ತೆ, ರಾಷ್ಟ್ರೀಯ ವಾಹಿನಿಗಳಲ್ಲಿ ಪ್ರಚಾರ ಆಗುತ್ತೆ, ನಾವು ಎದುರ್ಸೋಕ್ಕಾಗಲ್ಲ. ಮತ್ತು ಮಾಜಿ ಪ್ರಧಾನಿ ಮತ್ತು ಕುಟುಂಬ ಹಿತಾಸಕ್ತಿ ಅನ್ನೋ ಪದ ಬಿಟ್ಟರೆ ಇನ್ಯಾರು ಹೆಚ್ಚಿಗೆ ಬೆಲೆ ತೋರ್ಸೋಕ್ಕಾಗಲ್ಲ. ಅವರು ಮಾಡಿರೋ ಅಲ್ಲಿ ಇರೋ ಆ ವ್ಯಕ್ತಿತ್ವದಲ್ಲಿ ಇರೋ ಕೊರತೆಗಳು ಅಲ್ಲೂ ಕೂಡ ಆಗಿರೋದು. ಇದರಲ್ಲೂ ಅವರ ಮೂಗಿನ ಅಡಿಯಲ್ಲಿ ಆಗಿರೋ ಭ್ರಷ್ಟಾಚಾರ ಕೂಡ ಕುಟುಂಬ ಹಿತಾಸಕ್ತಿ. ಆದರೆ ಹಾಗಂತೇಳಿ ವ್ಯಾಪಕ ಭ್ರಷ್ಟಾಚಾರ ಅವರು ಮಾಡಲಿಲ್ಲ. ಆದರೆ ಆ ಕುಟುಂಬದ ಆಸ್ತಿ ಬಗ್ಗೆ ಜನ ಮಾತನಾಡ್ತಾರೆ.
ಈಗ ಕಣ್ಣಿಗೆ ಕಾಣದೇ ಇರೋ ಬಾಲಕೃಷ್ಣೇಗೌಡರು ಶಿವಕುಮಾರ್ಗಿಂತಲೂ ಹೆಚ್ಚು ಆಸ್ತಿ ಮಾಡಿದ್ದಾರೆ ಅಂತಾರೆ. ಅದರಲ್ಲಿ ಎಷ್ಟು ಮಾಡಿದ್ರೋ, ನಂತರ ಬಿಸ್ನೆಸ್ಸಲ್ಲಿ ಎಷ್ಟು ಇಂಪ್ರೂವ್ ಮಾಡಿದ್ರೋ ನನಗೆ ಖಂಡಿತ ಗೊತ್ತಿಲ್ಲ, ಆಸಕ್ತಿ ಇಲ್ಲ. ಆದರೆ ಜನ ಮಾತನಾಡ್ತಿರೋದು ಅವ್ರಿಗೂ ಗೊತ್ತು. ಇವತ್ತು ದಯವಿಟ್ಟು ಇನ್ನೂ ಹಲವಾರು ವರ್ಷ ಇದ್ದೇ ಇರ್ತೀರಿ, ಆ ಮುಖದಲ್ಲಿ ಆ ಕಳೆ ಇದೆ, ಹಬ್ಬ ನಮ್ಮನ್ನು ಸೆಳೆಯೋ ಕಳೆ ಇದೆ, ಆಯುಷ್ಕಾಂತದ ಕಳೆ ಇದೆ. ದಯವಿಟ್ಟು ನೀವು ಹೊರಗಡೆ ಬನ್ನಿ. ನಾವು ಬದುಕಿದ್ವಲ್ಲ, ಆ ವಲಯಕ್ಕೆ ಸ್ವಲ್ಪ ಆದರೂ ಪಾವಿತ್ರ್ಯತೆ ತರಬೇಕು ಅಂತ ನೀವು ಯೋಚನೆ ಮಾಡಿ. ಪಾವಿತ್ರ್ಯ ತಗೊಂಬನ್ನಿ ಅಂತ ಹೇಳಿ ಮೋದಿ ಇರಲಿ ಅಥವಾ ಶಿವಕುಮಾರ್ ಇರಲಿ ಹೇಳಬೇಕು. ನೀವು ಹೊರಗಡೆ ಬನ್ನಿ, ಪಕ್ಷದ ಹೊರಗಡೆ ಬನ್ನಿ. ಪಕ್ಷ ಇಸ್ ನಾಟ್ ಎವ್ರಿಥಿಂಗ್. ದೇಶ, ನೇಷನ್ ಅನ್ನೋದು ಎವ್ರಿಥಿಂಗ್. ಸರ್ವಸ್ವ ಅಂದರೆ ದೇಶ. ಈ ದೇಶದಲ್ಲಿರೋ ಜೀವಗಳು, ಪ್ರಜೆಗಳು, ಇಲ್ಲಿರೋ ಎಲ್ಲವೂ ದೇಶ. ನೀವಿವತ್ತಿರೋ ಇದರಲ್ಲಿ ಸೀಮಿತ ಮಾಡ್ಕೋಬೇಡಿ. ಅನೇಕ ವಿಷಯಗಳಿದೆ. ಆದರೆ ಈ ಕ್ಷಣದಲ್ಲಿ ನಾನು ಡಿಮ್ಯಾಂಡ್ ಮಾಡ್ತಿರೋದು ಒಂದೇ, ಅದೆಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಂದು, ಮತ್ತು ಆ ಸಲಹೆ ಬೇರೆ ಕಡೆಯಿಂದ ಮಾಡ್ಕೋಪ್ಪ ಅಂತ ನನಗೆ ಗೊತ್ತು, ಮಾಡ್ಕೊ ನೀನು ಆಗತ್ತೆ ಅಂತ ಹೇಳಿದ್ರಲ್ಲ, ಆ ಮಾತು ಹಿಂದಕ್ಕೆ ತಗೋಬೇಕು. ಮಾಡಬೇಡ ಅಂತ ನೀವು ನೆಕ್ಸ್ಟ್ ಹೇಳಬೇಕು. ನಿನ್ನನ್ನು ತಗೊಂಡಿದ್ದಾರೆ, ಅವ್ರ ಮನೆ ಆಸ್ತಿಯಿಂದ ಹಂಚ್ಕೊಟ್ಟಿಲ್ಲ, ನೀನು ಹಗಲು ಅತ್ತೆ ಕಷ್ಟ ಬಿದ್ದಿದ್ಯಾ ನಮ್ಮ ಥರ, ಯಾವ ಕಾರಣಕ್ಕೂ ಕೊಡೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡದೆ ನಿಮ್ಮನ್ನ ಇಳಿಸೋಕೋದ್ರೆ, ನಿಮ್ಮನ್ನು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವ್ರನ್ನ, ಯಾಕೆಂದ್ರೆ ನೀನು ಅಂತ ಅನ್ನೋ ಸಾಧ್ಯತೆಯೇ ಇಲ್ಲ, ಮಕ್ಕಳು ಚಿಕ್ಕವನಾಗಿದ್ರು, ನಿಮ್ಮನ್ನು ಇಳಿಸೋದಾದರೆ ನಾವು ಕೂಡ ಒಪ್ಪಲ್ಲ ಅದನ್ನು. ಆದರೆ ದಕ್ಷವಾಗಿ, ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಮತ್ತು ಅಲ್ಪ ಮಟ್ಟದ ಪಾವಿತ್ರ್ಯದಿಂದ ನಡೆಸ್ಕೊಂಡು ಹೋಗಬೇಕು, ದಕ್ಷತೆಯಿಂದ ನಡೆಸ್ಕೊಂಡು ಹೋಗಬೇಕು. ಆಗ ಮಾತ್ರ ರಾಜ್ಯಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಏಳಿಗೆ ಆಗುತ್ತೆ ಅನ್ನೋದನ್ನು ನೀವು ಹೇಳಲೇಬೇಕು. ನನ್ನ ಇದು ಆಕ್ರೋಶದ ಕೋರಿಕೆ. ನಮಸ್ಕಾರ.